ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ತಾಲೂಕಿನ ಹಸುಗೋಡು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರಾಧಮ್ಮ ಕುಬೇರಪ್ಪರವರು 2ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜ್ ರವರು ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ವಿವಿಧ ಮುಖಂಡರು, ಗ್ರಾಮಸ್ಥರು, ಗಣ್ಯರು, ಮುಖಂಡರು, ಪದಾಧಿಕಾರಿಗಳು ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಮರಳುಸಿದ್ದಪ್ಪ, ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಹಾಜರಿದ್ದರು. ಹಸುಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಸಿದ್ವಿ. 30/1/2025ಕ್ಕೆ ಹಿಂದೆ ಇದ್ದಂಥ ನಾಗಮ್ಮ ಚನ್ನಬಸಪ್ಪ ಅವರು 31/25ಕ್ಕೆ ರಾಜೀನಾಮೆ ಸಲ್ಲಿಸಿರ್ತಾರೆ. ಉಪವಿಭಾಗಾಧಿಕಾರಿಗಳು 9/2/2025ಕ್ಕೆ ರಾಜೀನಾಮೆ ಅಂಗೀಕಾರ ಮಾಡಿ 10/2/25ಕ್ಕೆ ನಾನು ಹೊತ್ತುಪಡಿಸಿದ ಅಧಿಕಾರಿಯಾಗಿರ್ತೀನಿ ಚುನಾವಣೆ ನಡೆಸೋಕ್ಕೆ ಈ ಪಂಚಾಯತಿಗೆ. ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಸೂಚನೆ ಮಾಡಿರ್ತಾರೆ. ಅದರಂತೆ ಇವತ್ತು ನಾನು ಪಂಚಾಯತಿ ಎಲೆಕ್ಷನ್ ಮಾಡಿದಾಗ ಈಗ ಒಬ್ಬರು ರಾಧಮ್ಮ ಅನ್ನೋರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ. ಅದು ಬದ್ಧವಾಗಿರುತ್ತೆ. ಹಾಗಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ 2ನೇ ಅವಧಿಗೆ. ಥ್ಯಾಂಕ್ ಯು ಸರ್. ಮಾತಾಡ್ಸಪ್ಪ, ಕೇಳ ನೀನು. ಎರಡನೇ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಏನು ಅನಿಸ್ತಾ ಇದೆ ಮೇಡಮ್? ಮನೆಯವರ ಆಶೀರ್ವಾದ, ಮನೆಯವರ ಆಶೆ ಅಧ್ಯಕ್ಷ ಆಗ್ಬೇಕಂತ ಆಸೆ ಅವಕಾಶ ಸಿಗತ್ತೆ. ನಾವು ತಮ್ಮ ಹೆಸರು? ಅಭಿವೃದ್ಧಿ ಮಾಡೋದಕ್ಕೆ ಆಗಿದೆ. ತಮ್ಮ ಹೆಸರಮ್ಮ? ರಾಧಮ್ಮ. ಪಂಚಾಯತಿಯಲ್ಲಿ ಯಾವ ಥರ ಕೆಲಸ ಆಗ್ಬೇಕಂತಂದ್ರೆ, ಮತ್ತು ಈಗ ಭಾಳ ಕುಡಿಯೋ ನೀರಿನ ಭಾಳ ಸಮಸ್ಯೆ ಐತಿ. ಈಗ ಇತ್ತೀಚಿನ ಏನು ಕ್ರಮ ಕೈಗೊಳ್ಳಕ್ಕೆ ಇಷ್ಟಪಡ್ತೀವಿ? ಅಭಿವೃದ್ಧಿ ಮಾಡಬೇಕು ಅಂತ ಕೈಲಾದಷ್ಟು ಎಲ್ಲ ಹಳ್ಳಿಗಳಿಗೂ ನಾವು ಅಭಿವೃದ್ಧಿ ಮಾಡಬೇಕು. ಅದ್ರೊಳಗೆ ಮಾಡ್ತೀವಿ ಸರ್. ಕಾಲ ಅವಕಾಶ ಕುಡಿಯ ನೀರು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸಭೆ ಮಾಡ್ತೀರ? ನಾವು ಮಾಡ್ತೀವಿ ಸರ್. ಮೂಲಭೂತ ಸೌಕರ್ಯ ಮಾಡ್ತೀವಿ ಸರ್. ಧನ್ಯವಾದ.